ಈಗ ನೀವು 17ನೇ ತಾರೀಕಿಗೆ ಪ್ರತಿಭಟನೆ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಸರ್ಕಾರ ಸಿಐಡಿ ಘೋಷಣೆ ಮಾಡಿದ ನೋಡಿ, ನಮ್ದು ಇವತ್ತು ಜನಾರ್ದನ್ ರೆಡ್ಡಿ ಅವರು ಬೆಂಗಳೂರಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಅವರು, ರಾಷ್ಟ್ರೀಯ ನಾಯಕರು, ಕೇಂದ್ರ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿ ಅವರು, ನಮ್ಮ ಕೋರ್ ಕಮಿಟಿ ಸದಸ್ಯರಾದಂಥ ಎಲ್ಲ ಸದಸ್ಯರು, ವಿರೋಧ ಪಕ್ಷದ ನಾಯಕರು, ಕೆಳಮನೆ ಮತ್ತು ಮೇಲುಮನೆಯ ಎಲ್ಲ ಸದಸ್ಯರ ಜೊತೆಯಲ್ಲಿ ಅವರು ಮಾತಾಡೋಕ್ಕೆ ಬೆಂಗಳೂರು ಹೋಗಿದ್ದಾರೆ. ಅಲ್ಲಿ ಪಾರ್ಟಿಯಲ್ಲಿ ಇವತ್ತುಗಳು ಚರ್ಚೆ ಆಗ್ತಾ ಇದೆ. ಚರ್ಚೆ ಆದ ನಂತರ 7ನೇ ತಾರೀಕಿಗೆ ಯಾವ ರೀತಿಯಲ್ಲಿ ರೂಪುರೇಷೆಗಳು, 17ನೇ ತಾರೀಕಿಗೆ ಯಾವ ರೀತಿಯಲ್ಲಿ ರೂಪುರೇಷೆಗಳು, ಹೋರಾಟಗಳು ಹೆಂಗಿರ್ತತೆ ಅನ್ನೋಂಥ ವಿಚಾರದ ಬಗ್ಗೆ ಇವತ್ತು ಚರ್ಚೆ ನಡೀತಾ ಇದ್ದೇವೆ. ನಂತರ ಒಂದು 17ನೇ ತಾರೀಕಿಗೆ ಒಂದು ಡೇಟು ತೀರ್ಮಾನ ಆದ ನಂತರ ಪುನಃ ಇದನ್ನ ಯಾವ ರೀತಿಯಲ್ಲಿ ಹಂತವಾಗಿ ಹೆಂಗೆ ತಗೊಂಡು ಹೋಗ್ಬೇಕು ಅನ್ನೋಂಥ ತೀರ್ಮಾನವನ್ನು ಪಾರ್ಟಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಅವರು ತಗೊಂತಾರೆ. ನೋಡ್ರಿ, ನಾನು CID ಕೊಟ್ಟಿದ್ದಕ್ಕೋಸ್ಕರವಾಗಿ ನಾನು ಹೇಳ್ತಾ ಇದ್ದಿಷ್ಟೇ, ಪಾರದರ್ಶಕವಾಗಿ ನಡೀಲಿ. ಇವತ್ತು ನಾನು ಕೇಳಿರೋಂಥ ಸಿಟ್ಟಿಂಗ್ ಜಡ್ಜ್ ಹತ್ರ ಮಾಡಿಸಿ ಅಂತ ಹೇಳಿ CBI ಕೊಡಲಿ ಅಂತ ಕೊಡಲಿಲ್ಲ. ಆದರೆ ಇವತ್ತಿನ ತನಕ ಆಗಿದೆ. ಇವತ್ತು ನೀವು ಶಾಸಕರನ್ನ ನೀವು ರಕ್ಷಣೆ ಮಾಡೋಂಥ ಕೆಲಸ ತಾವು ಸರ್ಕಾರ ಮಾಡ್ತಾ ಇದ್ದಾನ. ಈ 10 ದಿನಗಳಾಗ್ತಾ ಇದ್ರು ಕೂಡ ಯಾಕೆ ಶಾಸಕರನ್ನ ಬಂಧಿಸಿಲ್ಲ? ಇವತ್ತು CID ತನಿಖೆ ಮಾಡೋದ್ರಿಂದ ಇವತ್ತು ನಾವೇನು ಯಾವುದೇ ವಿರೋಧ ಇಲ್ಲ. ಆದರೆ ಏನೇನು 17ನೇ ತಾರೀಕಿನ ಹೋರಾಟದ ಬಗ್ಗೆ ಇವತ್ತು ಡಿಸೈಡ್ ಆಗುತ್ತೆ ಸರ್. ಪಾರ್ಟಿ ಚರ್ಚೆ ಆಗ್ತಾ ಇದೆ. ಆದಂಥ ಟೈಮಲ್ಲಿ ಆಲ್ರೆಡಿ ನಮಗೆ ಇರೋಂಥ ಮಾಹಿತಿ ಪ್ರಕಾರ 17ನೇ ತಾರೀಕಿಗೆ ಬಳ್ಳಾರಿಯಲ್ಲಿ ಮಾಡಲೇಬೇಕನ್ನಂಥ ತೀರ್ಮಾನವನ್ನು ತಗೊಂಡಿದ್ದಾರೆ. ಇನ್ನು ಯಾವ ರೀತಿಯಲ್ಲಿ ಇದನ್ನ ಈ ಗಟ್ಟಿಯಾದಂಥ ಹೋರಾಟವನ್ನು ಮಾಡಬೇಕನ್ನಂಥ ವಿಚಾರದ ಬಗ್ಗೆ ಚರ್ಚೆ ನಡೀತಾ ಇದೆ. ಯಾವ ರೀತಿಯಲ್ಲಿ ಸ್ವರೂಪ ಆಗಬೇಕು, ಏನು ಮಾಡಬೇಕು, ಹೆಂಗಾದ್ರೆ ಚಲೋ ಇರುತ್ತೆ, ಯಾವ ರೀತಿಯಲ್ಲಿ ಇವತ್ತು ಸರ್ಕಾರ ಶಾಸಕರ ರಕ್ಷಣೆ ಮಾಡೋಂಥ ವಿಚಾರದಲ್ಲಿ ಅದನ್ನು ಯಾವ ರೀತಿಯಲ್ಲಿ ನಾವು ಫೈಟ್ ಮಾಡಬೇಕನ್ನಂಥ ಹೋರಾಟವನ್ನು ಇವತ್ತು ಚರ್ಚೆ ನಡೀತಾ ಇದೆ. ಥ್ಯಾಂಕ್ ಯು. ಕಾನೂನಲ್ಲಿ ನೋಡ್ರಿ, ಆಲ್ರೆಡಿ ಈ ಗಲಭೆ ಆದ ನಂತರ ಆ ಕಡೆಯವ್ರನ್ನ ಈ ಕಡೆಯವ್ರನ್ನ ಎಲ್ಲರನ್ನೂ ಅರೆಸ್ಟ್ ಮಾಡಿಸೋಂಥ ಕೆಲಸ ಮಾಡಿ ನಂತರ ಅಲ್ಲಿ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಆಲ್ರೆಡಿ ಬೆಂಗಳೂರು ಕೂಡ ತೊಗೊಂಡು ಅಲ್ಲಿ ಬೇಲ್ ಕೂಡ ಸಿಗೋಂಥ ಕೆಲಸ ಆಗಿದೆ. ಇನ್ನು ಸಾಕಷ್ಟು ಚಾರ್ಜ್ ಶೀಟು ಅವರು ಎಲ್ಲ ಕೂಡ A ಪ್ಲ್ಯಾನು, B ಪ್ಲ್ಯಾನು ಏನು ಫಸ್ಟ್ ಚಾರ್ಜ್ ಶೀಟ್ಗಳಲ್ಲಿ ಇದು FIRಗಳಲ್ಲಿ ಯಾರನ್ನು ತುಂಬಬೇಕು, ಇನ್ನು ಯಾರನ್ನ ನೆಕ್ಸ್ಟ್ ಆರೋಪಿಯಲ್ಲಿ ಯಾವ ರೀತಿಯಲ್ಲಿ ತುಂಬಬೇಕಂತ ಪ್ಲ್ಯಾನಲ್ಲಿ ಇದ್ದಾರೆ. ನೋಡೋಣ ಅವ್ರು ಯಾವ್ಯಾವ ರೀತಿಯಲ್ಲಿ ಏನೇನು ಮಾಡ್ತಾರೋ ಅಂತೇಳಿ ಎಲ್ಲ ಕೂಡ ಲಿಸ್ಟ್ ಮಾಡ್ಕೊಂಡು ಕುಂತಾರೆ. ವಾರ್ಡ್ಗಳಲ್ಲಿದ್ದಂಥ BJP ಕಾರ್ಯಕರ್ತರ ಮೇಲೆ ಯಾರನ್ನ ಹೆಸರು ತುಂಬಬೇಕನ್ನಂದೇಳಿ ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡು ಕುಂತಾರೆ. ಖಂಡಿತವಾಗಿ ಅವ್ರು ಏನೇನು ಮಾಡ್ತಾರೋ ಅದ್ರ ಪ್ರೀ ಪ್ಲ್ಯಾನ್ಡ್ ಆಗಿ ನಾವು ಕೂಡ ಮಾಡೋಂಥ ಕೆಲಸ ಮಾಡ್ತೀವಿ.